ಕೊಡ್ತಾರೆ ನಮ್ಮಮ್ಮ ಮಾಡಿಕೊಟ್ಟಿರೋ ಶುದ್ಧವಾದ ಹರಳೆಣ್ಣೆ. ಆಂಟಿ ಅಂತೂ ಸ್ನಾನ ಮಾಡಿ ನನಗೆ ನಾವು ಅಮ್ಮನ್ನ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನಮ್ಮ ಒಪ್ಪಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮರಿ ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬರ್ತಿದ್ದೆ. ಬಟ್ ಇವತ್ತು ನನ್ನ ರೊಟೀನ್ ಹೇಗಿರುತ್ತೆ ಅಂತ ಆ ವಿಡಿಯೋ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಫಸ್ಟ್ ಬೆಳಗ್ಗೆ ಎದ್ದಾಗಲೇ ಸೋಂಪು ನೀರು ಕಾಯಿಸ್ಕೊಂಡು ನೀರು ಕುಡಿಯೋದಾಗುತ್ತೆ. ಅದ್ರ ಜೊತೆಗೆ ಅಂಬ್ಲಿ ಕೂಡ ಮಾಡಿಟ್ಬಿಡ್ತೀನಿ. ನಮ್ಮನೆ ಡೈಲಿ ಅಂಬ್ಲಿ ಕುಡಿಯೋದ್ರಿಂದ ನಾವು ಅಂಬ್ಲಿನೂ ರೆಡಿ ಇರುತ್ತೆ. ಇನ್ನು ಸೋಂಪನ್ನ ನೆನೆಸೋಕ್ಕೇನು ಹೋಗಲ್ಲ, ಹಂಗೆ ಡೈರೆಕ್ಟ್ ಚೆನ್ನಾಗಿ ಕುದಿಸಿ ಆ ನೀರನ್ನ ಕುಡಿತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡು ಕುಡಿದಿದ್ದೆ, ಯಾಕಂದರೆ ಹೊಟ್ಟೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರತಿದಿನ ಒಂದೊಂದು ಡ್ರಿಂಕ್ ಕುಡಿತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತಿಂದ ಅಂದರೆ ನಿನ್ನೆ ಸೋಮವಾರದಿಂದ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನನ್ನ ಮಗಳನ್ನು ಮುಂಚೆ ಮನೆ ಮೇಲೆ ಟೆರೆಸ್ ಮೇಲೆ ಮಾಡ್ತಿದ್ವಿ, ಬಟ್ ಇವಾಗ ವಾಕಿಂಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಲು ತರಕ್ಕೆ ಹೋಗಬೇಕು. ನಮ್ಮ ಕೆ ಆರ್ ನಗರದ ಪಕ್ಕದಲ್ಲೇ ಚೌಕಳ್ಳಿ ಅಂತಿದೆ, ಅಲ್ಲಿಗೆ ಹೋಗ್ತೀವಿ. ಸೊ ಹಾಲು ತಗೊಂಡಂಗೆ ಆಗುತ್ತೆ, ವಾಕ್ ಆದಂಗೂ ಆಗುತ್ತೆ ಅಂದ್ಬಿಟ್ಟು ಎರಡೂ ಕೆಲಸ ಮಾಡೋಣ ಅಂತ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಫುಲ್ ಡೇ ನೀವು ನನ್ನ ಜೊತೆ ಇರ್ತೀರ. ನನ್ನ ಕೆಲಸಗಳೆಲ್ಲ ಹೇಗಿತ್ತು ಏನು ಎತ್ತ ಅಂತ. ಬಟ್ ಅದನ್ನು ಪೂರ್ತಿ ತೋರ್ಸೋಕ್ಕಾಗಿಲ್ಲ. ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ, ಇನ್ನೊಂದು ಪಾರ್ಟ್ ಕೂಡ ಬರುತ್ತೆ. ಇನ್ನು ಹಾಲು ತಗೊಂಡು ವಾಕಿಂಗ್ ಮುಗಿಸ್ಕೊಂಡು ವಾಕಿಂಗ್ ಅಂದರೆ ರಿಟರ್ನ್ ಹೋಗ್ತೀವಿ. ಇನ್ನೂ ಹೋಗ್ಬೋದು, ಬಟ್ ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ ಟೈಮ್ ಆ್ಯಸ್ ಯೂಶ್ವಲ್ ಗೊತ್ತಿರುತ್ತಲ್ವ, ಲೇಟ್ ಮಾಡಿಕೊಂಡ್ರೆ ಮನೇಲಿ ಕೆಲಸ ಆಗೋಲ್ಲ. ಸೊ ನನ್ನ ಮಗಳನ್ನ ಎಬ್ಬಿಸ್ಕೊಂಡು ಅವಳನ್ನ ಕರ್ಕೊಂಬಂದು ವಾಕಿಂಗ್ ಮುಗಿಸೋಷ್ಟೊತ್ತಿಗೆ ಮನೆಗೆ ಹೋಗೋಷ್ಟರಲ್ಲಿ 7 ಕಾಲಾಗುತ್ತೆ. ಆಮೇಲೆ ತಿಂಡಿ ಮಾಡ್ತಾಯಿದ್ದೀನಿ. ಈಗ ದೀಕ್ಷನ್ಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಧ್ಯೆ ರಜೆ ಇರುತ್ತೆ ಅವಳಿಗೆ. ವೀಕ್ಲಿ 1 ಅಥವಾ 2 ಅಷ್ಟೇ ಎಕ್ಸಾಮ್ ಇರೋದು. ಇನ್ನು ಬಂದ ತಕ್ಷಣ ಹೂ ಕಿತ್ಕೊಬಂದು ಹಾಲು ಕಾಯೋಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಉಳಿದ ಹಾಲನ್ನ ನಾನು ಫ್ರಿಜ್ಗೆ ಇಟ್ಬಿಡ್ತೀನಿ. ಈ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆವರೆಗೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇನ್ನು ಬಂದ ತಕ್ಷಣ ಅನ್ನಕ್ಕಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಫಸ್ಟ್ ಬೆಳಗಿನ ಕೆಲಸ ಏನು ಹೇಳಿ, ಹೊರಗಡೆ ಕ್ಲೀನ್ ಆಗಿಬಿಟ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಆಚೆ ಎಲ್ಲ ಗುಡಿಸಿ ಸೋಮವಾರ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಕ್ಲೀನಿಂಗ್ ಇರುತ್ತೆ ನಂದು. ನೋಡಿರಂತೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಶೇರ್ ಕಮೆಂಟ್ಸ್ ಇರಲಿ. ಹಾಗೆ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇಲ್ಲಿ ತೊಳೆಯುವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಲೈಝಾಲ್ನ ಮಿಕ್ಸ್ ಮಾಡಿಬಿಟ್ಟು ನೀರಿಗೆ ಅದನ್ನೆಲ್ಲ ಫಸ್ಟ್ ನೀರು ಹಾಕ್ಬಿಡ್ತೀನಿ. ಒಳ್ಳೆ ಬಾಗಿಲು ನೀರು ಹಚ್ತಾರಲ್ಲ ಅದನ್ನು ನೀರು ಹಚ್ಬಿಟ್ಟು ಆಮೇಲೆ ಪೊರಕೆ ತಗೊಂಡು ಚೆನ್ನಾಗಿ ಉಜ್ಜಿ ಮೇಲಿಂದ ಮತ್ತೆ ನೀರು ಹಾಕಿ ತೊಳೆದು ಏನಪ್ಪ ಮೋಪಲ್ಲಿ ಒರೆಸಿ, ಜೊತೆಗೆ ಬಾಗಿಲನ್ನೆಲ್ಲ ಬೆಳಿಗ್ಗೆ ಹಿಂಗೆ ಒರೆಸ್ಬಿಡ್ತೀನಿ. ಡಸ್ಟ್ ಕೂತಿರುತ್ತಲ್ವ, ಡಸ್ಟೆಲ್ಲ ಡೋರ್ ನೀಟಾಗಿರಲಿ. ನನಗೆ ಡೋರ್ ಮೇಯ್ನಾಗಿ ತುಂಬ ನೀಟಾಗಿರಬೇಕು. ಯಾಕಂದರೆ ಡೋರ್ ಅಂದರೆ ಏನು ಗೊತ್ತಾ, ಲಕ್ಷ್ಮಿನ ಆಹ್ವಾನ ಮಾಡೋದು ಅಂತ ಹೇಳ್ತಾರೆ. ಸೊ ಬಾಗಿಲು ತುಂಬ ಚೆನ್ನಾಗಿರಬೇಕು. ಇನ್ನು ಈ ಕಲ್ಕಟ್ಟೆ ಏನಿದೆ ಅದನ್ನು ನೀಟಾಗಿ ಒರೆಸ್ತೀನಿ, ಯಾಕಂದರೆ ನಮ್ಮ ಮನೆಯವ್ರು ಬಂದಾಗ ಅಲ್ಲಿ ಕುತ್ಕೊಂಡು ಶೂ ಹಾಕೋತಾ ಇರ್ತಾರೆ. ಸೊ ಅದು ಒಣಗಿರಬೇಕು ಅಂತ. ಇನ್ನು ಅಲ್ಲಿ ನಮ್ಮ ಮನೆ ಎದುರುಗಡೆ ಅಂತೂ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾವೆ ಗೊತ್ತಾ. ಇದ್ದೇ ಪುಟ್ಟದೊಂದು ರಂಗೋಲೆ ಬಿಟ್ಟು ಆಯಿತು, ಹೊರಗಡೆ ಕೆಲಸ ಮುಗೀತು. ಇನ್ನು ಒಳಗಡೆ ಬಂದು ಅನ್ನಕ್ಕೆ ಇಟ್ಟಿದ್ನಲ್ವ, ಎಣ್ಣೆ ಖಾಲಿಯಾಗಿತ್ತು, ಬಾಕ್ಸ್ ತೊಳೆದಿಟ್ಟಿದ್ದೆ. ಸೊ ಎಣ್ಣೆ ಎಲ್ಲ ತುಂಬಿಸ್ಕೊಂಡು ಬಾಕ್ಸ್ಗೆ ಹಿಂಗೆ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಹರಳೆಣ್ಣೆ ಅಂತೀನಿ, ಅಂದರೆ ಕಡಲೆಕಾಯಿ ಎಣ್ಣೆ ತೆಗೆದಿಟ್ಕೊಂಡಿರ್ತೀವಲ್ವ, ಅದನ್ನೇ ಯೂಸ್ ಮಾಡೋದು ಹೆಚ್ಚಾಗಿದೆ. ಯೂಸ್ ಮಾಡೋದು ಫ್ರೈ ಐಟಮ್ಸ್ಗೆ ಮಾತ್ರ ಸನ್ಫ್ಯೂರ್ ಯೂಸ್ ಮಾಡ್ತೀನಿ. ಇವತ್ತು ಸಿಂಪಲ್ಲಾಗೇ ರೈಸ್ ಮಾಡ್ಕೊತಾ ಇದ್ದೆ. ಯಾವುದಪ್ಪ ಆನಿಯನ್ ರೈಸ್ ಮಾಡಿದ್ದೆ. ನಾನು ಸೋಮವಾರ ಸಾಮಾನ್ಯವಾಗಿ ಸಿಂಪಲ್ಲಾಗಿರೋ ಅಡುಗೆನೇ ತಿಂಡಿನೇ ಮಾಡ್ಕೊಳ್ಳೋದು. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಏನಿಲ್ಲ. ಇದು ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ನೀವು ಈರುಳ್ಳಿ ಹಾಕಬೇಕು, ಕರಿಬೇವಿನ ಸೊಪ್ಪು ಹಾಕಬೇಕು, ಒಂದಿಷ್ಟು ಮಸಾಲ ಪುಡಿಗಳನ್ನ ಹಾಕಬೇಕು ಅಷ್ಟೇ. ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರೋ ರೈಸ್ ರೆಡಿ ಆಯ್ತದೆ. ನಾನು ಇಷ್ಟು ರೆಡಿ ಮಾಡೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಆಗಲೇ ರೆಡಿಯಾಗಿ ಬಂದುಬಿಟ್ಟಿದ್ರು. ಫಸ್ಟ್ ಅವ್ರಿಗೊಂದಿಷ್ಟು ಆಮ್ಲೆ ಹಾಕ್ಕೊಟ್ಬಿಡೋಣ ಅಂತ ಅವರು ನಾನಿಬ್ಬರು ಕುಡಿತೀವಿ. ನಂಗೆ ಸ್ವಲ್ಪ ತೆಗೆದಿಟ್ಕೊಂಡು ಅವ್ರಿಗೆ ಕೊಟ್ಟಿದ್ದೆ. ಇನ್ನು ಇದು ಫ್ರೈ ಕೂಡ ರೆಡಿ ಆಯಿತು, ಅಂದರೆ ಆನಿಯನ್ ರೈಸ್ಗೆ. ಸೊ ರೈಸ್ನ ಮಿಕ್ಸ್ ಮಾಡಿ ಮೇಲ್ಗಡೆ ಒಂಚೂರು ನಿಂಬೆಹಣ್ಣು ಹಿಂಡಿದ್ರೆ ಸೂಪರಾಗಿರುತ್ತೆ ರೈಸು. ನೀವು ಮಾಡಿ ನೋಡಿ. ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕೋಬೇಕು ಫ್ರೈ ಮಾಡುವಾಗ. ಟೇಸ್ಟ್ ಅಂತೂ ಹೆಂಗಿರುತ್ತೆ ಅಂದರೆ ಬಿರಿಯಾನಿ ರೈಸ್ ಥರ ಇರುತ್ತೆ. ಆಲ್ರೆಡಿ ರೆಸಿಪಿ ನನ್ನ ವಿಡಿಯೋದಲ್ಲಿದೆ, ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇನ್ನು ಮನೆಯವ್ರಿಗೂ ತಿಂಡಿ ರೆಡಿ ಮಾಡಿ
ವಿತ್ ವಾಟರ್ ಒಂದು ಚೊಂಬು ನೀರು ಕೊಟ್ಬಿಟ್ರೆ ಅವ್ರ ಫುಡ್ಡು ಸೂಪರಾಗಿ ಆಗುತ್ತೆ. ಅಷ್ಟರಲ್ಲಿ ಕಸ ಕೂಡ ಬಂತು. ಹಿಂಗೆ ಹಸಿ ಕಸ ಡ್ರೈ ವೇಸ್ಟ್ ಏನೋ ರೆಡಿ ಮಾಡಿ ಕಸ ಕೊಟ್ಟು ಬಂದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಯಾರೋ ಕಡಲೆಕಾಯಿ ಎಲ್ಲ ಕೊಟ್ಟಿದ್ರು ಆಯಿತಾ. ಸ್ವಲ್ಪ ಬೇಯಿಸ್ಕೊಂಡು ಇನ್ನು ಸ್ವಲ್ಪ ಹಿಂಗೆ ಇಟ್ಟಿದ್ವಿ. ತಡ್ನಿಕಾಯಿ ಸಿಪ್ಪೆ ಇತ್ತು, ತಡ್ನಿಕಾಯಿ ಹಿಡ್ದಿರೋದು. ಮನೆ ಒಳಗಡೆ ಬಂದರೆ ನೋಡಿ ಅಡುಗೆ ಮನೇಲಿ ರಾತ್ರಿ ತೊಳೆದಿರೋದು ಅಷ್ಟು ಪಾತ್ರೆ, ಸಿಕ್ಕಾಬಟ್ಟೆ ಕೆಲಸ ಗೊತ್ತಾ. ಅಂದರೆ ಕಡಲೆಕಾಯಿನ ಇನ್ನು ಸ್ವಲ್ಪ ಎತ್ತಿಟ್ಕೊಂಡು ಉಳಿದೋದನ್ನು ಒಣಗಾಕ್ಬಿಡೋಣ ಅಂದ್ಬಿಟ್ಟು ಬಿಸಿಲಿಗೆ ಹಾಕೋಣ ಅಂತ ಅದೇ ಚೀಲನ ಕಟ್ ಮಾಡಿ ಈ ಟಾರ್ಪಲ್ ಮಾಡ್ಕೊತಾರಲ್ಲ ಹಂಗೆ ಮಾಡ್ಕೊತ ಇದೆ. ನಮ್ಮ ಮನೆಯವರು ಏನು ಐಡಿಯಾ ನಿಂದು ಅಂದರು. ಹೆಂಗೋ ಅದು ಹಳೆ ಚೀಲ ಆಗ್ಬಿಟ್ಟೈತೆ, ಅವರೇ ಕೊಟ್ಟಿರೋದು. ಅದನ್ನೇ ಈ ರೀತಿ ಮಾಡಿ ಕಡಲೆಕಾಯಿನ ಒಣಗಾಕ್ಬಿಡೋಣ, ಹೆಂಗೂ ಮಣ್ಣಲ್ವಾ, ಮಣ್ಣಿರೋದು ಯಾವುದು ಯೂಸ್ ಮಾಡೋದು ಬೇಡ ಅಂತ ಅದನ್ನೇ ಈ ಥರ ದೊಡ್ಡದು ಮಾಡಿಬಿಟ್ಟು ಕಡಲೆಕಾಯಿ ಎಲ್ಲ ಹಾಕಿ ಇಲ್ಲೇ ಮನೆ ಹತ್ರನೇ ಹಾಕಿದ್ದೀನಿ. ಮೇಲ್ಗಡೆ ತೊಗೊಂಡು ಹೋಗಲಿಲ್ಲ, ತಿಂದಾಕ್ಬಿಡ್ತಾವೆ ಪಾರಿವಾಳಗಳು, ನೋಡಿದ್ರಲ್ಲ ಎಲ್ಲ ಬಂದುಬಿಡ್ತವೆ ಅಂದ್ಬಿಟ್ಟು. ನಮ್ಮ ಮನೆಯವರು ರೆಡಿ ಆದರು. ಅವ್ರು ರೆಡಿ ಆದಾಗ ಒಂದು ಇಷ್ಟೊತ್ತು ಅವ್ರು ಹೋಗೋವರೆಗೆ ಕೂತಿರ್ತೀನಿ ಮಾತಾಡಿಕೊಂಡು. ಅವರು ಶೂ ಹಾಕ್ಕೊಂಡು ಅದು ಇದು ಮಾತಾಡಿಕೊಂಡು ಇನ್ನು ಮಾತಾಡಿ ಆದಮೇಲೆ ಹೋಗೋದು. ಇಷ್ಟೇ ನಮ್ಗೆ ಟೈಮ್ ಸಿಗೋದು ಮಾತಾಡೋಕ್ಕೆ. ಅವರು ಬೆಳಿಗ್ಗೆ ಆಟ ಆಡೋಕ್ಕೆ ಹೋಗಿರ್ತಾರೆ, ಶಟ್ಲ್ ಬ್ಯಾಟ್ ಆಡೋಕ್ಕೆ, ಆಮೇಲೆ ಬರ್ತಾರೆ. ಇನ್ನು ಕಡಲೆಕಾಯಿದು ಮಣ್ಣಿತ್ತಲ್ಲ ಅದನ್ನು ಹಂಗೆ ಪಾಟ್ಗೆ ಹಾಕೋತಾ ಇದ್ದೆ, ಅದು ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು. ಇನ್ನು ಮನೆಯವರು ಹೊರಟ್ರು. ಇನ್ನು ನೆಕ್ಸ್ಟು ಬನ್ನಿ ಮನೆ ಒಳಗಡೆ ಹೋಗಿ ನನ್ನ ಕೆಲಸ ಎಲ್ಲ ಶುರು ಮಾಡಿ. ಯಪ್ಪ ನಿಜ ಹೇಳ್ತೀನಿ, ಸೋಮವಾರ ನಾನೇ ಎಷ್ಟು ಕೆಲಸ ಮಾಡ್ಕೋತೀನೋ ಅಷ್ಟು ಕೆಲಸ ಇರುತ್ತೋ ಅಂತ ಅನಿಸುತ್ತೆ. ಇನ್ನು ನೋಡಿ ವಾಷಿಂಗ್ ಹೆಂಗೆ ಬಟ್ಟೆ ಎಸ್ತಿರ್ತಾರೆ, ಟವಲ್ನ ಒಣಗಾಕಲ್ಲ. ಎಲ್ಲರ ಮನೆಗೆ ಸ್ಟೋರಿ ಇದೆ ಅಲ್ವಾ, ಟವಲ್ ಒಣಗಾಕ್ತಿರೋದು ಈ ಥರ ಮಾಡೋದು. ತಗೊಬಂದು ವಾಷಿಂಗ್ ಬಟ್ಟೆಗಳು ಹಾಕಿ ಆ ಟವಲ್ನ ಒಣಗಾಕಿ ನಮ್ಮ ಮನೆ ಇವತ್ತು ಒಬ್ಬರೇ ಹೋಗಿರೋದ್ರಿಂದ ಒಬ್ರದ್ದು 2-3 ಜನ ಯಾರಿದ್ರೂ ಈ ಕೆಲಸ ನನ್ನದೇ ಇರುತ್ತೆ. ಇನ್ನು ಬಟ್ಟೆಗಳನ್ನ ತಂದು ಆಚೆ ಹಾಕಿದ್ದೀನಿ, ಯಾಕಂದರೆ ಬಟ್ಟೆ ವಾಶ್ ಮಾಡ್ತೀನಲ್ಲ ಅಲ್ಲಿಗೆ ಹಾಕಿದ್ದೀನಿ. ಅದಾದಮೇಲೆ ವಾಶ್ರೂಮೆಲ್ಲ ಕ್ಲೀನ್ ಮಾಡ್ತೀನಿ. ಪ್ರತಿ ಸೋಮವಾರ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ. ಚೆನ್ನಾಗಿ ಉಜ್ಜಬೇಕು ಕೂತ್ಕೊಂಡು. ಅದಕ್ಕೋಸ್ಕರ ಡೊಮೆಕ್ಸ್ ಪೌಡ್ರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೊತ್ತಾ. ಇದು 10 ರೂಪಾಯಿಂದ ಒಂದು ಪೌಡ್ರ್ ತಂದು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿ ಸ್ಪ್ರೆಡ್ ಮಾಡಿ ಪೊರ್ಕೆಲ್ಲ ಒಂದು ಸತಿ ಉಜ್ಜಿಬಿಟ್ಟಿರ್ತೀನಿ. ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು. 1-2 ಅವರ್ ಬಿಟ್ಟರು ಅಷ್ಟೇ ಸೂಪರಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಕಮೋಡ್ಗೆಲ್ಲ ಹಾರ್ಪಿಕ್ ಅಥವಾ ಡೊಮೆಕ್ಸ್ದೇ ಬರುತ್ತೆ ಲಿಕ್ವಿಡ್, ಅದು ಹಾಕೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಬೆಡ್ ಸ್ಪ್ರೆಡ್ ಎಲ್ಲ ರೆಡಿ ಮಾಡೋದು. ಇನ್ನು ನನ್ನ ಮಗಳಿಗೆಲ್ಲ ಹೇಳಲ್ಲ ಈ ಕೆಲಸ, ಅವಳು ಮಾಡಿದ್ರೆ ನಾನು ಒಪ್ಪಲ್ಲ. ಯಾಕಂದರೆ ನಾನು ಕಿಟಕಿಗಳೆಲ್ಲ ಒರೆಸ್ಕೊಂಡು ಮಂಚ ಎಲ್ಲ ನೀಟಾಗಿ ಹೋದ್ರಿ ಎಲ್ಲ ರೆಡಿ ಮಾಡ್ಕೊಂಡು ಬೆಡ್ ಸ್ಪ್ರೆಡ್ ಹಾಸ್ಬೇಕು. ಅಷ್ಟರಲ್ಲಿ ಇಷ್ಟು ಮುಗಿಸ್ದೆ ನನ್ನ ಮಗಳು ಎಳ್ನೀರು ಕೊಡ್ತೀನಿ ಬಮ್ಮ ಅಂತ ಕೂಗಿದ್ಲು. ಏನು ಮಾಡ್ತಿದ್ದೆ? ಎಳ್ನೀರು ಕೊಚ್ಕೊಡ್ತೀನಿ ಅಂದ್ಬಿಟ್ಟು ಹಾಂ ಕಡಲೆಕಾಯಿ ತಿಂತ ಕೂತಿದ್ಯಾ? ಹಸಿ ಕಡಲೆಕಾಯ ಕುಚ್ಕೊಂಡು ಮತ್ತೆ ಸ್ಕೂಟ್ರ ಸರಿಯಾಗಿ ಬಿಡಬೇಕು ಅಂತ ನಾನು ಹೇಳಿದ್ರೆ ಏನು ಹೇಳ್ತಾವೆ ಕೇಳಿ. ಏನು ಹೇಳವ? ಎಲ್ಲ ನಾನೇ ಮಾಡೋದು ಮನೇಲಿ. ಅವ್ರ ನಾಯಿಗೆ ಹೊಟ್ಟೆ ಹಸಿದ್ರು ನಾನೇ ಮಾಡೋದು, ನಿಮ್ ಕಾಲ್ ನೋವು ಬಂದ್ರು ನಾನೇ. ನೋಡಿ ಇವಾಗ 10 ನಿಮಿಷ ಟೈಮ್ ತಗೋತಾಳೆ. ಅದು ಕಾಯೇ ಚೆನ್ನಾಗಿಲ್ಲ, ಇಲ್ಲ ಮಚ್ಚು ಚೆನ್ನಾಗಿಲ್ಲ. ನಮ್ಮ ಕಡೆ ಅದೇನು ಹೇಳ್ತಾರೆ, ಕುಣಿಯಕ್ಕೆ ಆಗದಿರೋಳು ನೆಲ ಡೊಂಕು ಅಂತಾಳೆ ಅಂತ. ಹೆಂಗೋ ಒಟ್ಟಿನಲ್ಲಿ ಮಾಡೋದು ಕಲೀಲಿ ಅಂತ ಬಿಟ್ಟಿದ್ದೀನಿ. ಅದನ್ನ ಚಚ್ಚಿ ಅದರಲ್ಲಿ ಇರೋದು ಕಂಠ ಎಲ್ಲ ತೆಗೆದುಬಿಟ್ಟು ಎಳ್ನೀರೊಳಗಡೆ ಹೋಗಂಗೆ ಮಾಡಿಬಿಟ್ಟಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಮಚ್ಚು ಶಾರ್ಪ್ ಇಲ್ಲ, ಏಟ್ ಹೊಡೆಯೋರು ಶಾರ್ಪ್ ಇಲ್ಲ. ಶಕ್ತಿ ಹೊಡಿಯೇ ಹೊಡಿ ಜೋರಾಗಿ. ಸಕ್ಸಸ್ಫುಲಿ ಆಯಿತು. ಅದೇನು ಅಪರೂಪಕ್ಕೆ ಇದ್ದಕ್ಕಿಂತ ಎಳ್ನೀರು ಕುಡಿತೀನಮ್ಮ ಅಂದ್ಬಿಟ್ಟೆ. ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅದಕ್ಕೆ. ಅಯ್ಯೋ ನಿಮ್ಮ ಬಾಯಲ್ಲಿ ಇಟ್ಟಾಕ ನೋಡಿ ವೇಸ್ಟ್ ಆಗಿದೆ ಅಂದ್ಬಿಟ್ಟು ಕುಡಿಸೋಳ ಅಂತ ನನಗೆ. ಆ್ಯಕ್ಚುಲಿ ಅವ್ರಪ್ಪ ಬೈತಾರೆ ಅಂತ ಅಲ್ವಾ, ಅಷ್ಟು ದುಡ್ಡು ಕೊಡ್ತಂದ್ರೆ ಕುಡಿಯೋಲ್ಲ ಅಂತ ಬೈತಾರೆ ಅಂತ. ಯಾವತ್ತಂದ್ರೆ ಶುಕ್ರವಾರ ಎಣ್ಣೆ ಕುಡಿದಿದ್ದೀರಲ್ಲ ನೀವು, ಅದಕ್ಕೆ. ಎಣ್ಣೆ ಕುಡಿದಿದ್ದೀನಿ ಇವತ್ತು. ಅವ್ರಿಗೆ ಹೇಳಿಲ್ಲ, ನಾನು ಬರೀ ಇದು ಕುಡಿದಿದ್ದೀನಿ ಅಂತ ಹೇಳಿರೋದು. ಆ್ಯಕ್ಚುಲಿ ಇವತ್ತು ಸೋಂಪುದು ನೀರು ಕುಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡು ಕುಡಿದಿದ್ದೀನಿ ಆಯಿತಾ. ಏನಕ್ಕೆ ಅಂದರೆ ಡೈಜೆಷನ್ಗೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲ 30 ml ಏನಲ್ಲ 15 ml ತೊಗೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು 15 ದಿನಕ್ಕೆ ಒಂದ್ಸಲ ಅಥವಾ ತಿಂಗ್ಳಿಗೆ ಒಂದ್ಸಲ ಕುಡಿತೀನಿ. ಯಾಕೆ ಗೊತ್ತಾ, ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ಹರಳೆಣ್ಣೆ ಕುಡಿತೀನಿ. ಹರಳೆಣ್ಣೆ ನಮ್ಮಮ್ಮ ಮಾಡಿಕೊಟ್ಟಿರೋ ಶುದ್ಧವಾದ ಹರಳೆಣ್ಣೆ. ಮನೆಯಲ್ಲಿ ಹರಳನ್ನ ಹುರಿದು ಎಣ್ಣೆ ಕಾಯಿಸಿ ಕೊಟ್ಟಿರೋ ಹರಳೆಣ್ಣೆನ ಇವಳು ಹೇಳ್ತಾಳೆ ಅಂತೆಲ್ಲ ತಲೆಗೆಡ್ಸ್ಕೊಬಿಡಿ ನೀವು. ಈಗ ಸದ್ಯಕ್ಕೆ ಎಳ್ನೀರು ಕೊಚ್ಕೊಟ್ರೆ ಕುಡಿದ್ಬಿಟ್ಟು ಒಯ್ತೀನಿ. ಯಾಕಂದರೆ ಹೊಟ್ಟೆ ಖಾಲಿ ಆಗ್ತಿರ್ತದಲ್ಲ, ಸುಸ್ತಾಗುತ್ತೆ ಸಿಕ್ಕಾಬಟ್ಟೆ, ಅದಕ್ಕೆ ಎಳ್ನೀರು ಕೊಡ್ತಾಳೆ. ಇಷ್ಟು ಸಿಕ್ತಾ? ಪರವಾಗಿಲ್ಲ, ಮರದಿನ ಆಗ್ಬಿಡ್ತಲ್ಲ ಅದಕ್ಕೆ. ನಮ್ಮ
ಮದ್ದಕ್ಕೆ ಇಟ್ಕೊಂಡು ಮೇಲೆ ಇಟ್ಕೊಂಡು ನೋಡಿ, ಹುಷಾರು, ಬೆರಳು ಹುಷಾರು, ಹಂಗೆ ಐಸ ಏ ಗಾಳಿ ಹೊಡೆದಾಕ್ಬಿಟ್ಟಿಯಾ. ನನಗೇನಾರೈತದೆ ಅಂತ ಏನಿಲ್ಲ, ವಾ ಅದು ಗಾರೆ ಹೊಡೆದಾಕ್ಬಿಟ್ಟಿಯ ಅಂತ ಏನಿಲ್ವ ನಮ್ಮ ಮತ್ತೆ ಕಾಯಿ ಐತೆ ಅಂತ ಹೊಡೆದೆಲ್ಲ ಅಷ್ಟು ಕಷ್ಟಪಟ್ಟು ಇಲ್ಲಿ ಇದು ಸಿಕ್ಕಿದ್ದು ಇವತ್ತು ಕರ್ಕೊಂಡು ತಿನ್ನೋತ್ಲಾಗೆ ಅದೇನು ಇಲ್ಲಕ್ಕಿದೆ ತೋರಿಸು ನೋಡಿ, ಕಾಯಿ ಎಲ್ಲ ಮೇಲೈತೆ ಒಂಚೂರು ಚೂರು ಗಂಜಿ ಐತೆ, ತಿನ್ನೋದನ್ನ ಚೆನ್ನಾಗಿರ್ತದೆ. ನೋಡಿದ್ರಲ್ಲ, ನಂದು ನನ್ನ ಮಗಳದ್ದು ಕಾನ್ವರ್ಸೇಷನ್ ಸ್ವಲ್ಪ ಹಿಂಗಿರುತ್ತೆ. ಅದಾದಮೇಲೆ ಬಂದು ಕಸ ಎಲ್ಲ ಗುಡಿಸ್ಕೊಂಡೆ. ಕಸ ಎಲ್ಲ ಗುಡಿಸಿ ನಾನು ಏನು ಮಾಡ್ತೀನಿ ಅಂದರೆ ಒಲೆಗೆ ಹಾಕೋದನ್ನೇ ಸಪ್ರೇಟ್ ಇಟ್ಕೊಂಡ್ಬಿಡ್ತೀನಿ. ನಾನೊಂದು ಚೀಲ ಇಟ್ಕೊಂಡಿದ್ದೀನಿ ಮನೆಯಲ್ಲಿ, ಕಂಠಗಳು ಈ ಥರ ಪೇಪರ್ಗಳೆಲ್ಲ ಇದ್ದರೆ ಅದನ್ನು ತುಂಬಿಸಿ ಈ ಥರ ಇಟ್ಕೊಂಡಿರ್ತೀನಿ ಆಯಿತಾ. ಈಗ ಮಳೆ ಬರುತ್ತೆ ಅಂದ್ಕೊಂಡಿದ್ದೀವಿ, ಬರ್ತಿಲ್ಲ, ಬಂದಾಗ ಒಲೆಗೆ ಹಾಕೋಕ್ಕಿರಲಿ ಅಂತ ಈ ರೀತಿ ಒಂದೊಂದು ಚೀಲನ ನೇತಾಕ್ಬಿಟ್ಟಿರ್ತೀನಿ, ಅದಕ್ಕೆ ತುಂಬಿಸಿ ಇಟ್ಕೊತೀನಿ. ಅಷ್ಟರಲ್ಲಿ ನೀರು ಆನ್ ಮಾಡಿದೆ ಮೋಟ್ರದ್ದು, ಅದು ನೀರು ತುಂಬಿತು. ಒಂದು ಬಕೆಟ್ ಇಟ್ಟಿರ್ತೀನಿ ನೀರು ವೇಸ್ಟ್ ಆಗಬಾರ್ದು ಅಂತ. ಆ ನೀರನ್ನ ಮನೆ ಒರೆಸ್ಲಿಕ್ಕೆ, ಬಟ್ಟೆ ವಾಶ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಅದಾದಮೇಲೆ ಈ ಕಸನ ಸಪ್ರೇಟ್ ಮಾಡ್ತೀನಿ. ಪ್ಲಾಸ್ಟಿಕ್ನೇ ಸಪ್ರೇಟ್ ಮಾಡ್ಕೊಳ್ಳೋದು, ಹಸಿ ಕಸನೇ ಸಪ್ರೇಟ್ ಹಾಕೋದು. ಆ ರೀತಿ ನೋಡಿ, ನೀವು ದಯವಿಟ್ಟು ಕಸ ಹಾಕುವಾಗ ಇದೇ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ. ನಮ್ಮನೆ ಕಸಕ್ಕೆ ನಾವೇ ಕೈ ಹಾಕಿ ಕ್ಲೀನ್ ಮಾಡೋದ್ರಿಂದ ತಪ್ಪಿಲ್ಲ. ಬಟ್ ಅವ್ರಿಗೆ ಹೇಳ್ತೀವಲ್ವ ಅಂದರೆ ತೊಗೊಂಡೋಗೋದು, ಮಿಕ್ಸ್ ಆಗಿ ಸುರಿಯೋದು ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ನೀಟಾಗಿ ಸಪ್ರೇಟಾಗಿ 2 ಡಸ್ಟ್ಬಿನ್ನ ಇಟ್ಕೊಂಡು 2 ಡಸ್ಟ್ಬಿನ್ಗೂ ಸಪ್ರೇಟ್ ಹಸಿ ಕಸ, ಡ್ರೈ ವೇಸ್ಟ್ 2 ಕೂಡ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದು ಈ ಮೊರ ಎಲ್ಲ ತೊಳೆಯೋದು, ಪೊರ್ಕೆ ತೊಳೆಯೋದು ಅದೆಲ್ಲ ಆ್ಯಸ್ ಯೂಶ್ವಲ್ ಇದ್ದದ್ದೇ. ಸೋಮವಾರ ಬಂತು ಅಂದರೆ ಕ್ಲೀನಿಂಗ್ ಜಾಸ್ತಿ ಇರುತ್ತಲ್ಲ, ಅದೇ ಸಂಡೇ ಮನೇಲಿರ್ತಾರಲ್ಲ, ಅವ್ರಿಗೇನು ಹೇಳೋಕ್ಕಾಗಲ್ಲ ಹಂಗಿರಿ ಹಿಂಗಿರಿ ಅಂತ. ಸೊ ಅದಕ್ಕೆ ನಾನು ಸೋಮವಾರ ನೀಟಾಗಿ ಕೆಲಸ ಮಾಡ್ಕೋತೀನಿ. ನೋಡಿ, ಮೋಟ್ರ್ ನೀರು ತುಂಬಿತ್ತಲ್ಲ, ಅದು ತುಂಬ್ತಾನೇ ಇದೆ. ಅದೇ ಬಕೆಟ್ನ ಇಟ್ಕೊಂಡು ಇವಾಗ ಬಟ್ಟೆಗಳನ್ನ ಸಪ್ರೇಟ್ ಮಾಡಿ ಇಟ್ಬಿಡ್ತೀನಿ. ಹ್ಯಾಂಡ್ ವಾಶ್ ಮಾಡೋದು ಸಪ್ರೇಟು, ಮಿಷಿನ್ಗೆ ಹಾಕೋದೇ ಸಪ್ರೇಟು. ಹ್ಯಾಂಡ್ ವಾಶ್ ಮಾಡೋವನ್ನ ಸರ್ಫ್ ಹಾಕಿ ನೆನೆಸಿ ಇಟ್ಬಿಡೋದು. ಯಾಕಂದರೆ ನಮ್ಮ ಮನೆಯವ್ರದ್ದು ವೈಟ್ ಡ್ರೆಸ್ಸಸ್ ಅವೆಲ್ಲ ನಾನೇ ಹ್ಯಾಂಡ್ ವಾಶ್ ಮಾಡೋದು. ಅವ್ರಿಗೆ ಅವತ್ತನ್ನ ಮಿಷಿನ್ಗೆ ಹಾಕಲ್ಲ ನಾನು. ಅದಾದಮೇಲೆ ಇದು ವಾಷಿಂಗ್ ಮಿಷಿನ್ಗೆ ಹಾಕೋದು. ನೆಕ್ಸ್ಟು ಸಾಕ್ಸು ನಾನು ಒಗೆಯೋದು. ಈ ರೀತಿ ಸಪ್ರೇಟ್ ಮಾಡಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಲೈಝಾಲ್ ಹಾಕ್ಕೊಂಡು ನೀರನ್ನ ರೆಡಿ ಮಾಡ್ಕೋತಾ ಇದ್ದೆ. ನಾನು ಲೈಝಾಲ್ ಹಾಕಿ ಒರೆಸ್ಬೇಕು. ವಾರಕ್ಕೆ 2 ದಿನ ಒರೆಸ್ತೀನಿ, ಸೋಮವಾರ ಗುರುವಾರ ಲೈಝಾಲ್ ಹಾಕಿ ಒರೆಸ್ತೀನಿ. ಫಸ್ಟು ಡೈನಿಂಗ್ ಟೇಬಲಲ್ಲಿ ಊಟ ಮಾಡಲ್ಲ, ಬಟ್ ಈ ರೀತಿ ಸಿಕ್ಕಿದ್ದನ್ನೆಲ್ಲ ಜೋಡಿಸಿರ್ತೀವಲ್ವ. ತರಕಾರಿ ತಗೊಂಡಿದ್ದೆ, ಅವನ್ನೆಲ್ಲ ಒಂಚೂರು ಜೋಡಿಸಿಟ್ಬಿಡೋಣ ಅಂದ್ಬಿಟ್ಟು. ಇನ್ನು ನಮ್ಮ ಮನೆಯವ್ರಿಗೆ ಗೆಡ್ಡೆಕೋಸು ಮತ್ತು ಇದು ಕ್ಯಾರೆಟ್ 2 ಅವ್ರು ತಿಂತಾರೆ, ನಾನು ತಿಂತೀನಿ ಮಧ್ಯಾಹ್ನ ಟೈಮು. ಫ್ರೆಶ್ಶಾಗಿ ತಗೊಂಡಾಗ ಅವತ್ತಿಗೆ ಪೆಪ್ಪರು, ನಿಂಬೆಹಣ್ಣು, ಸಾಲ್ಟ್ ಎಲ್ಲನೂ ಹಾಕಿ ಕಟ್ ಮಾಡಿರೋದಕ್ಕೆ ಮಿಕ್ಸ್ ಮಾಡಿ ತಿಂತೀವಿ, ಚೆನ್ನಾಗಿರುತ್ತೆ. ಇವತ್ತು ನನ್ನ ಮಗಳೇ ಮಾಡಿಕೊಟ್ಟಿದ್ಲು, ನನ್ನ ಮಗಳು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಸಪ್ರೇಟಾಗಿ ಹಿಂಗೆ ಫ್ರಿಜ್ಗಿಡಲ್ಲ, ಹಂಗೆ ಎತ್ತಿಟ್ಕೊಂಡಿರ್ತೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ರೀತಿ ತೊಟ್ಟು ಮುರಿದು ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ. ತೊಟ್ಟು ಸಮೇತ ನೀವು ಫ್ರಿಜ್ಜಿಗೆ ಇಟ್ಟರೆ ಬೇಗ ಹಾಳಾಗುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಸಾಕಷ್ಟು ಆಗೋಗಿತ್ತು. ನಿಜ ಹೇಳ್ತೀನಿ, ನಾನು ತಿಂಡಿನೇ ತಿಂದಿರಲಿಲ್ಲ. ಕಂಟಿನ್ಯೂಸ್ ಕೆಲಸ ಇರುತ್ತೆ. ನನ್ನ ಮಗಳು ಹೇಳ್ತಿರ್ತಾಳೆ, ಫಸ್ಟು ತಿಂಡಿ ತಿಂದು ಕೆಲಸ ಮಾಡಿ ಅಂತ. ಮುಗ್ತಾನ ಅನ್ಕೋತೀನಿ, ಬಟ್ ಅದೇನೋ ಗೊತ್ತಿಲ್ಲ, ಸೋಮವಾರ ಮಾತ್ರ ಲೇಟೇ ಆಗೋದು. ಇನ್ನು ರೈಸ್ ಮಾಡಿದ್ನಲ್ಲ, ಇನ್ನಿಷ್ಟಿತ್ತು. ಅವ್ರ ಅಪ್ಪ ಮಗಳು ತಿಂದು ಇನ್ನಿಷ್ಟಿಟ್ಟಿದ್ರು. ಸೊ ಬಿಸಿ ಮಾಡಿಕೊಂಡು ತಿಂಡಿ ತಿಂದು ಮುಗಿಸಿ ಈಗ ಅಡುಗೆ ಮನೆ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಂದು ಕಡೆಯಿಂದ. ನೆಕ್ಸ್ಟು ಸ್ಟವ್ವು, ಅದಾದಮೇಲೆ ನಾನು ಇದು ಪಾತ್ರೆ ಹಾಕೋ ಸ್ಟ್ಯಾಂಡ್ ಇಟ್ಟಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಸೋಪ್ ಹಾಕಿ ಉಜ್ಜಿ ತೊಳಿಬೇಕು. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಅಲ್ಲಿ ಬಟ್ಟೆ ತೊಳಿತೀನಲ್ಲ ಅಲ್ಲೇ ತೊಳೆಯೋದು. ಇವತ್ತಿಲ್ಲೇ ತೊಳೆದ್ಬಿಡೋಣಪ್ಪ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ತೊಳಿತಾ ಇದ್ದೆ. ಪಾತ್ರೆಗಳು ಸ್ವಲ್ಪ ಇತ್ತು, ರಾತ್ರಿ ಸಿಕ್ಕಾಬಿಟ್ಟೆ ಪಾತ್ರೆಗಳು ತೊಳೆದು ಹಾಕ್ಬಿಟ್ಟಿದ್ದೆ. ಸೊ ಪಾತ್ರೆ ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಇದನ್ನು ತೊಳಿತಾ ಇದ್ದೀನಿ. ಇದು ಸ್ಟೀಲ್ದು ಚೆನ್ನಾಗೈತೆ, ಸುಮಾರು ಪಾತ್ರೆಗಳು ಹಿಡಿತದೆ. ಅದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ದು ಟ್ರೈ ಇಟ್ಕೊಂಡಿದ್ದೀನಿ, ದೊಡ್ಡ ಟ್ರೈ ಇಟ್ಕೊಂಡಿದ್ದೀನಿ, ನೀರು ಕೆಳಗಡೆ ಚೆಲ್ಲಬಾರ್ದು ಅಂತ. ಅದನ್ನು ಇಲ್ಲೇ ವಾಶ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಸ್ಟವ್ ಇರುತ್ತಲ್ಲ, ಆ ಸ್ಟವ್ನ ನೀವು ಎಷ್ಟು ಸತಿ ತೊಳಿರಿ ಮಾಡಿ ಅಲ್ವಾ. ಅಡುಗೆ ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಗೊತ್ತಿರ್ತದೆ. ಯಪ್ಪ, ಒಂದು ಒಗ್ಗರಣೆ ಹಾಕ್ತಂದರೆ ಮುಗೀತು, ಕಿಟಕಿಗಳು ಹಂಗೆ ಗಲೀಜಾಗಿರ್ತದೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಒರೆಸಿ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆಗಳೆಲ್ಲ ತೊಳೆದೆಲ್ಲ ಆದಮೇಲೆ ಈ ಲೆವೆಲ್ಗಾಗಿತ್ತು. ನೀರು ಹಿಡಿಬೇಕಾಗಿತ್ತು, ನೀರು ತುಂಬಿಸ್ಬಿಡಪ್ಪ ಅಂತ ನನ್ನ ಮಗಳಿಗೆ ಹೇಳಿ ಬಿಂದಿಗೆ ತೊಳೆದಿಟ್ಟಿದ್ದೆ. ಮನೆ ಒರೆಸೋದಕ್ಕೂ ಮುಂಚೆ ಫಸ್ಟು ವಾಶ್ರೂಮ್ ತೊಳೆದ್ಬಿಡೋಣ ಅಂತ ಬಂದಿದ್ದೀನಿ. ಬಿಕಾಸ್ ನಮ್ಮ ಮಗು ಸ್ನಾನಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ. ನೋಡಿ, ಇನ್ನೂ ಎಷ್ಟು ಕೆಲಸ ಬಾಕಿ ಇದೆ ನಮ್ದಲ್ವಾ. ಅದಕ್ಕೆ ಗ್ಲೌಸ್ ಹಾಕೋತಾ ಇದ್ದೀನಿ. ನೀವು ಅಷ್ಟೇ ವಾಶ್ರೂಮ್ ಎಲ್ಲ ತೊಳಿಬೇಕು ಅಂದರೆ ಹಾಕಬೇಕು. ಈ ಥರ ಜಾಸ್ತಿ ಕೆಮಿಕಲ್ ಇರೋದನ್ನು ಯೂಸ್ ಮಾಡುವಾಗ ಆದಷ್ಟು ಗ್ಲೌಸ್ ಯೂಸ್ ಮಾಡಿ. ಓಕೆ, ಫಸ್ಟು ವಾಶ್ರೂಮ್ ತೊಳೆದ್ಬಿಟ್ಟು ಆಮೇಲೆ ಮನೆ ಒರೆಸಿ ಬಟ್ಟೆ ಹೊಡೆದು ಮುಗಿಯೋದ ಕತೆ ನಮ್ಮದು ಅಲ್ವಾ. ಯಾವತ್ತೂ ಮುಗಿದಿರೋ ಕೆಲಸ.
ಸೊ ರೆಡಿ ಆಗ್ತಾ ಇದ್ದೀನಿ ವಾಶ್ರೂಮ್ ತೊಳಿಲಿಕ್ಕೆ ರೆಡಿ ಟು ಗೋ. ಎಸ್, ವಾಶ್ರೂಮ್ ಎಲ್ಲ ಕ್ಲೀನ್ ಆಯಿತು. ಅದಾದಮೇಲೆ ವಾಷಿಂಗ್ ಬೇಸನ್ಸ್ ಇರುತ್ತಲ್ಲ, ಇದನ್ನಂತೂ ವಾರಕ್ಕೆ 3 ಸಲ 4 ಸಲ ಯಾವಾಗ ಮನೆ ಒರೆಸ್ತೀನಿ ಅವಾಗೆಲ್ಲ ಈ ರೀತಿ ಚೆನ್ನಾಗಿ ಉಜ್ಜುತ್ತಾ ಇರ್ತೀನಿ. ಮಧ್ಯೆ ಒಂದೊಂದು ಸಲ ಆರ್ಪಿಕ್ ಯೂಸ್ ಮಾಡಿದ್ರೆ ಕರೆಗಳಿದ್ರೆ ಹೋಗುತ್ತೆ. ಇನ್ನೂ ಆರ್ಪಿಕ್ ನಾನು ಯೂಸ್ ಮಾಡಿಲ್ಲ, ಮಾಡಬೇಕು. ಗ್ಲೌಸ್ ಇರಲಿಲ್ಲ, ಸೊ ಗ್ಲೌಸ್ ಬುಕ್ ಮಾಡಿ ಈಗ ತರಿಸ್ಕೊಂಡಿರೋದು. ಇದಾದಮೇಲೆ ಮನೆಯೆಲ್ಲ ಒರೆಸಿದ್ಮೇಲೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನೂ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮನೆ ವ್ಯಾಸ್ಲಿನ್ ಲೋಷನ್ ಬರುತ್ತಲ್ಲ, ಅದನ್ನೆಲ್ಲ ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಹೊಸದಿದೆ ಬಟ್ ಹಳೆಯನ್ನೆಲ್ಲ ಈ ಥರ ಇಟ್ಟಿದ್ದೀನಿ. ಏನಕ್ಕೆ ಗೊತ್ತಾ, ಅದ್ರಲ್ಲಿ ಸುಮಾರು ಇರುತ್ತೆ. ನಿಮಗೆ ಇದೊಂದು ಟಿಪ್ಸು, ಸುಮ್ಮನೆ ಖಾಲಿ ಆಯಿತು ಅಂತ ಎಸ್ಬಿಡ್ಬೇಡಿ. ಉಲ್ಟಾ ಮಾಡಿಟ್ರೆ ಮುಂದಕ್ಕೆ ಸಾಕಷ್ಟು ಬರ್ತದೆ. ಇದು ಒಂದು ವಾರದ ತನಕ ಆಗುತ್ತೆ, ಆಯಿತಾ. ನಮ್ಮ ಚಿಕ್ಕವಳು ಜಾಸ್ತಿ ಇದನ್ನು ಯೂಸ್ ಮಾಡೋದು. ಅವಳೇನು ಮಾಡ್ತಾಳೆ, ಸ್ವಲ್ಪ ಖಾಲಿ ಆಯಿತು, ಪ್ರೆಸ್ ಮಾಡಿದ್ರೆ ಬರೋಲ್ಲ ಅಂತ ತಕ್ಷಣ ಇಟ್ಬಿಡ್ತಾಳೆ ಖಾಲಿ ಆಯಿತು ಅಂತ. ನಾನು ಅದಕ್ಕೆ ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡು ಒಂದಷ್ಟು ದಿನ ಉಪಯೋಗಿಸ್ತೀನಿ. ಇದೊಂದು ಟಿಪ್ಸ್ ನಿಮಗೆ, ಆಯಿತಾ. ನಾವೆಲ್ಲರೂ ಇದೇ ಥರ ಅನ್ಕೋತೀನಿ, ಹೌಸ್ ವೈಫ್ಗಳು ವೇಸ್ಟ್ ಮಾಡಲ್ಲ ಅಲ್ವಾ. ಯೂಸ್ ಮಾಡಿ ಈ ರೀತಿ. ಅದಾದಮೇಲೆ ಬಂದು ದೇವ್ರ ಮನೆಯೆಲ್ಲ ಒರೆಸ್ಕೊಂಡೆ. ಏನು ದೇವರ ವಿಗ್ರಹಗಳೆಲ್ಲ ಏನು ತೊಳೆಯಲ್ಲ, ದೇವ್ರ ಮನೆ ಹಂಗೆ ಒರೆಸ್ಕೊತೀನಿ. ಪ್ರತಿದಿನ ಒರೆಸ್ಬಿಟ್ಟೆ ಪೂಜೆ ಮಾಡೋದು. ಇವಾಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ಒಂಥರ ಖುಷಿ, ಮನೆಯೆಲ್ಲ ಇಷ್ಟು ನೀಟಾದಮೇಲೆ ಕುತ್ಕೊಂಡು ದೇವ್ರ ಅಲಂಕಾರ ಮಾಡಿ ಪೂಜೆ ಮಾಡೋದಿದೆಯಲ್ಲ, ಒಂದು ನೆಮ್ಮದಿ. ಪ್ರತಿ ಗೃಹಿಣಿಯರಿಗೂ ಬಹುಶಃ ಇದೊಂಥರ ಆರಾಮ್ ಅನಿಸ್ತದೆ. ಆ ಟೈಮ್ಗೆ ಪೂಜೆ ಮಾಡಿದ್ವಿ ಅಂದರೆ ಒಂಥರ ಮನೇಲೆಲ್ಲ ಕೆಲಸ ಆಯಿತು ಅಂತ. ನನಗಂತೂ ಭಾಳ ಇಷ್ಟ ಆಗುತ್ತೆ. ಮನೆ ನೀಟಾಗಿ ಕಾಣಿಸ್ತಾ ಇರಬೇಕು, ಜೊತೆಗೆ ದೇವ್ರ ಮನೇಲಿ ಗಂಧದ ಕಡ್ಡಿ ಘಮ ಬರಬೇಕು, ದೀಪ ಉರಿತಾ ಇರಬೇಕು. ಇದನ್ನೆಲ್ಲ ನೋಡೋದಂತೂ ಭಾರಿ ಸಂತೋಷ. ಬಟ್ ಅದಕ್ಕಾದಷ್ಟು ಕಷ್ಟಪಡಲೇಬೇಕು. ಇನ್ನು ಬರೋಷ್ಟೊತ್ತಿಗೆ ನನ್ನ ಮಗಳು ರೈಸ್ ಮಾಡಿ ಅವರಪ್ಪಂಗೆ ತರಕಾರಿ ಸಲಾಡ್ ಎಲ್ಲ ಮಾಡಿಕೊಟ್ಟು ಊಟಕ್ಕೆ ಹಾಕ್ಕೊಟ್ಟಿದ್ಲು ಅಷ್ಟೇ. ಪಾತ್ರೆಗೆ ತೊಳಿಬೇಕು ಅವೆಲ್ಲ ಇಲ್ಲ. ಈಗ ಟಿ ವಿ ನೋಡ್ತಾ ಕುಂತಿದ್ಲು. ಏನು ಮಾಡ್ತಾಳಪ್ಪ ಅಂದರೆ ಯಾವುದೋ ಒಂದು ಮೂವಿ ಹಾಕ್ಕೊಂಡು ನೋಡ್ಕೊಂಡು ಕೂತಿದ್ಲು. ಇನ್ನು ನನ್ನ ಕೆಲಸ ಮುಗೀತದ? ಡೆಫಿನೆಟ್ಲಿ ಮುಗಿಯಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇನ್ನು ನಮ್ಮ ಮನೆಯವ್ರದ್ದು ಬಟ್ಟೆಗೆಲ್ಲ ತೊಳೆದು ಹಾಕಿದ್ದೆ. ಟೊಮೊಟೊ ಇತ್ತಲ್ಲ, ನಾಳೆಗೆ ಅದೇ ಇಟೇ ಇತ್ತು. ನಾಳೆಗೆ ಟೊಮೊಟೊದಲ್ಲಿ ಏನಾದ್ರು ರೈಸ್ ಮಾಡಿಬಿಡೋಣ ಅಂದ್ಬಿಟ್ಟು. ನೋಡಿ, ಕೆಲಸ ಮಾಡುವಾಗ ಕೈಗೆ ಏಟು ಮಾಡಿಕೊಂಡೆ, ರಕ್ತ ಬರ್ತಾಯಿತ್ತು. ಅನ್ನಿಸ್ತಾಯಿತ್ತು, ಏನು ಮಾಡ್ತೀನಿ. ಅಂಬ್ಲಿ ಇತ್ತಲ್ಲ, ಕುಡ್ದಿರಲಿಲ್ಲ. ಫಸ್ಟ್ ಅಂಬ್ಲಿ ಕುಡಿದ್ಬಿಡೋಣ ಅಂದ್ಕೊಂಡು ಕೂತ್ಕೊಂಡೆ. ನಮ್ಮಮ್ಮ ನೋಡಿ ಸೌಂಡ್ ಮಾಡ್ಕೊಂಡು ತಿನ್ನೋದು, ನನಗೆ ಟಿ ವಿ ನೋಡೋಕ್ಕೆ ಬಿಡ್ತಾಯಿಲ್ಲ. ಅಂಬ್ಲಿ ಏನು ಸೌಂಡ್ ಮಾಡೋದು? ಸ್ಪೂನ್ ಸೌಂಡ್ ಬರುತ್ತೆ ಅಲ್ಲಿ ನೋಡಿ, ಅಲ್ಲಿ ನನಗೆ ಕೇಳಿಸ್ತಾನೆ ಇಲ್ಲ. ಕಾಪರೇಟ್ ಇಶ್ಯೂ ತಂದುಬಿಡ್ತೀನಿ ನನಗೆ, ಅದನ್ನು ಮ್ಯೂಟ್ ಮಾಡೋ. ಮಾಡಲ್ಲ ನಾನು, ಮ್ಯೂಟ್ ಮಾಡೇ ಮಾಡಲ್ಲ. ನೋಡಿ, ನೀವೂ ಫಿಲಮ್ಮ. ನಮ್ಮಮ್ಮ ಅಂತೂ ಇಂತೂ ಸ್ನಾನ ಮಾಡಿ ನನಗೆ ನಮ್ಮಮ್ಮನ ಸ್ನಾನ ಮಾಡಿಸೋಷ್ಟೊತ್ತಿಗೆ ಸಾಕಾಗೋಯ್ತು. ಇದು ವಿರುದ್ಧ. ಅವಳೆಲ್ಲ ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಸ್ನಾನ ಮಾಡೋದು. ಇಲ್ಲಾಂದರೆ ಇವತ್ತು ಪೂರ್ತಿ ಆಯ್ತಿರಲಿಲ್ಲ, ನಾಳೆ ಪೋಸ್ಟ್ಪೋನ್ ಆಗಿರೋದು. ಕಾಲೇಜ್ಗೆ ಹೋದ್ರೆ ಅಷ್ಟೇ ನೀಟ್ನೆಸ್ಸು ಅಲ್ವಾ? ಹೌದು. ನಾನು ಇಷ್ಟೆಲ್ಲ ಕೆಲಸ ಮಾಡಿ ಇವಾಗ ಇದ್ದಾಗ ಬಂದಿದ್ದೀನಿ. ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು. ಅವಳು ಬೇಗ ಸ್ನಾನ ಮಾಡಿದ್ಲಲ್ಲ, ಪೂಜೆ ಮಾಡಿದ್ಲಾ? ನಮ್ಮನೆ ಮಾಡೋದು ಪೂಜೆನ ನಾನು ಮಾಡಿದ್ರೆ ನಮ್ಮಮ್ಮ ಒಪ್ಪಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಕ್ಕೆ ನೀವೇ ಮಾಡಿಬಿಡಿ. ಅದಕ್ಕೆ ಏನು ಮಾಡೋಣ, ಅವಳು ನೀವು ಏನು ಕೇಳೋ ಸರಿ ಇಲ್ಲ ಅಂತೀರ, ನಾನು ಮಾಡೋದೇ ಇಲ್ಲ ಅಂತಾಳೆ. ಎಸ್, ಅದೊಂದು ವಿಚಾರ ಇಟ್ಕೊಂಡ್ಬಿಟ್ಟಾಳೆ. ಟೀ ಇಡು ಅಂತೀನಿ, ನಾನಂತೂ ಇಡಲ್ಲ. ನಾನು ಟೀ ಮಾಡಿದ್ರೆ ಒಪ್ಪಲ್ಲ. ಯಾಕೆ ನಾನು ಇಟ್ಲಿಲ್ವಾ? ಆಮೇಲೆ ಅನ್ನಕ್ಕೆ ಇಟ್ಟವಳು ಇವತ್ತು ನೋಡೋಣ ಅನ್ನ ಹೆಂಗಾಗೈತೆ ಅಂತ. ಅದೊಂದು ಚೂರು ಸ್ವಲ್ಪ ನೀರು ಜಾಸ್ತಿ ಹೋಗಿದ್ದು. ಹೀಗೆ ಏನು ಅದು ಪಾವ್ ಇರಲಿಲ್ಲ ಅಲ್ಲಿ, ಅದಕ್ಕೆ ನಿಮ್ಮ ಚೊಂಬಲ್ಲಿ ಇಟ್ಟೆ ನಾನು ಅನ್ನನ. ಅಲ್ಲೇ ಐತೆ, ಅಲ್ಲಿ ಇಲ್ಲ, ಹುಡುಕ್ತೆ ನಾನು. ನಾನಂತೂ ಮನೇಲಿದ್ದೆ ತಾನೆ, ನನ್ನ ಕೇಳ್ಬೋದು. ನೀವು ಸ್ನಾನ ಕೊಟ್ಟಾಗ ಅನ್ನ ಕೇಳಿದ್ರೆ ಏನೋ ಮಾಡ್ತಾರೆ. ಯಪ್ಪ, ಈಗ ಯಾವಾಗ ಈ ಕೋರ್ಸ್ ಮುಗೀತದೋ ಇವಳನ್ನ ಚೆನ್ನಾಗಿ ಅಡುಗೆ ಇವಾಗ ಮನೆಗೆ ಹಾಕೊಂಡು ಚೆನ್ನಾಗಿ ಕೆಲಸ ಕೊಡ್ಬೇಕು. ಪ್ಯಾನ್ ಕೇಕ್ ಮಾಡಿಕೊಟ್ಟಿರ್ಲಿಲ್ವಾ? ಏನು ಪ್ಯಾನ್ ಕೇಕ್ನ? ಮೊನ್ನೆ ವಿಡಿಯೋ ಮಾಡಬೇಕಿತ್ತು. ನನ್ನ ವ್ಯೂವರ್ಸ್ಗೋಸ್ಕರ ಪ್ಯಾನ್ ಕೇಕ್ ಮಾಡ್ತು. ಅದೇನೋ ಇತ್ತು ಒಂಥರ ದೋಸೆಗೆ ಶುಗರ್ ಇನ್ನೊಂಚೂರು ಹಾಕ್ಬೇಕಿತ್ತು, ಹಾಕ್ಲಿಲ್ಲ ಅಷ್ಟೇ. ಅದೇ ಊಟ ಮುಗಿಸ್ತೀನಿ, ಆಮೇಲೆ ಸಿಗೋದು. ರೈಸ್ ಅಂತೂ ಚೆನ್ನಾಗಿ ಮಾಡಿದ್ಲು. ಆ್ಯಕ್ಚುಲಿ ಏನು ಮಾಡಿದಾಳೆ, ನಾನು ನೀರು ಕುಡಿಯೋಕೆ ಒಂದು ಪುಟ್ಟು ಚೊಂಬು ಇಟ್ಕೊಂಡಿದ್ದೀನಿ, ಅದರಲ್ಲಿ ಮಾಡಿ ಅದರಲ್ಲೇ ಅಳತೆ ಮಾಡಿ ನೀರು ಹಾಕಿದ್ದಾಳೆ. ಸೊ ಚೆನ್ನಾಗಿತ್ತು. ಇನ್ನು ಸಾಂಬಾರಿತ್ತು, ಸಾಂಬಾರಿಗೆ ಒಂದು ಒಳ್ಳೆ ಉಪ್ಪಿನಕಾಯಿ ನೆಂಚ್ಕೊಂಡು ಊಟ ಮಾಡಿದ್ದಾಯಿತು. ಅದಾದಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆಗಳೆಲ್ಲ ಮುಗಿದ್ವು. ಸೊ ಮೇಲ್ಗಡೆ ಒಣಗಾಕ್ಬಿಡೋಣ ಅಂದ್ಬಿಟ್ಟು ತಗೊಬಂದೆ. ಅವಳಿಗೆ ಕೆಲಸ ಹೇಳಲ್ಲ, ಎಕ್ಸಾಮ್ ಇದೆ, ಓದ್ಕೋತಿರ್ತಾಳೆ ಅಂತ ನಾನೇ ಆದಷ್ಟು ಕೆಲಸ ಮಾಡ್ಕೋತಿರ್ತೀನಿ. ಇದಿಷ್ಟೇ ಇವತ್ತಿನ ವೀಡಿಯೋ. ಆ್ಯಕ್ಚುಲಿ ಇನ್ನೂ ಇದ್ರ ಕಂಟಿನ್ಯೂಷನ್ ಇದೆ. ನಾನು ಇದರಲ್ಲಿ ಎಷ್ಟೋ ಎಡಿಟ್ ಮಾಡಿ ಕಟ್ ಮಾಡಿ ಇಷ್ಟು ಮಾಡಿದ್ದೀನಿ. ಹೆಣ್ಮಕ್ಳು ಅಂದರೆ ಹಿಂಗೆ ಅಲ್ವಾ, ನೋಡ್ದೋಗೆ ನಾವು ಮನೇಲಿ ಇರ್ತೀವಿ ಅಷ್ಟೇ. ಬಟ್ ಕೆಲಸ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. 24/7 365 ದಿನ
ಇದ್ದೇ ಇರುತ್ತೆ ನಮಗೆ ಕೆಲಸಗಳು. ಆದರೆ ನೋಡೋರಿಗೆ ಮಾತ್ರ ನಾವು ಆರಾಮಾಗಿ ಮನೇಲಿದ್ದೀವಿ ಅಂತ ಅಷ್ಟೇ. ಅನ್ನೋರು ಅಂದ್ಕೊಳ್ಳಿ, ನಮ್ಮ ಕೆಲಸ ಏನಂತ ನಮಗೆ ಗೊತ್ತಿರ್ತದೆ. ನಾವು ಮನೇಲಿಲ್ಲ ಅಂದರೆ ಎಷ್ಟು ಕಷ್ಟ ಅಂತ ಮನೇಲಿರೋರಿಗೆ ಗೊತ್ತಾದರೆ ಅಷ್ಟೇ ಸಾಕು. ಬೇರೆಯವ್ರು ಏನು ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಈವ್ನಿಂಗ್ದು ವಿಡಿಯೋನ ಕಂಟಿನ್ಯೂ ನೆಕ್ಸ್ಟ್ ಡೇ ಹಾಕ್ತೀನಿ, ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಕ್ಲಿಪ್ಸ್ ಎಲ್ಲ ತೊಗೊಬಂದು ಈ ಥರ ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹೇಳಿದ್ನಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಕೆಲಸ ಆಗೋಷ್ಟೊತ್ತಿಗೆ ಸಾಕಷ್ಟು ಟೈಮ್ ಆಗೋಯಿತು. ಸೊ ವಿಡಿಯೋ ಲೆಂತ್ ಆಗಬಾರ್ದು ಅಂತ ನಾಳೆ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು ಎಲ್ರಿಗೂ.